ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆಪ್ತರೇ ದರ್ಶನ್ಗೆ ಮುಳುವಾಗ್ತಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಒಬ್ಬರಿಗೊಬ್ಬರು ಸಾಥ್ ಕೊಟ್ಟುಕೊಂಡು ಆರೋಪಕ್ಕೆ ಗುರಿಯಾಗಿದ್ದರು. ಇದೀಗ ದರ್ಶನ್ ರಿಂದ ಅವರೇ ಅಂತರ ಕಾಪಾಡಿಕೊಳ್ತಿದ್ದಾರೆ. ಜೊತೆಗೆ ಪ್ರಕರಣದಿಂದ ಪಾರಾಗುವುದಕ್ಕಾಗಿ ಒಬ್ಬೊಬ್ಬರೇ ಮಾಫಿ ಸಾಕ್ಷಿ ಹೇಳಲು ಮುಂದಾಗುತ್ತಿದ್ದಾರೆ. ಈ ನಡೆ ದರ್ಶನ್ಗೆ ಭಾರಿ ಆಘಾತ ನೀಡಿದೆ. ಯಾವುದೇ ಕಾರಣಕ್ಕೂ ಮಾಫಿ ಸಾಕ್ಷಿ ಆಗಬಾರದು ಅಂತ ಹೋರಾಟ ಮಾಡ್ತಿದ್ದಾರೆ ನಟ ದರ್ಶನ್. ಇನ್ನು ಮಾಫಿ ಸಾಕ್ಷಿಯಿಂದ ಪಾರಾಗುವುದಕ್ಕಾಗಿ ನಾನಾ ರೀತಿಯ ಕಸರತ್ತುಗಳನ್ನ ಅವರು ನಡೆಸುತ್ತಿದ್ದಾರೆ. ಈ ಪರಿ ದರ್ಶನ್ ಮಾಫಿ ಸಾಕ್ಷಿಗೆ ಬೆದರಿದ್ದು ಯಾಕೆ? ಈಗ ಬರ್ತಿದೆ ನೋಡಿ ಇನ್ಸೈಡ್ ಸ್ಟೋರಿ. ದರ್ಶನ್ಗೆ ಮಾಫಿ ಸಾಕ್ಷಿ ಕಂಟಕ, ವಿಪತ್ತಿನಿಂದ ಪಾರಾಗಲು ಕಸರತ್ತು, ಆರೋಪಿ ಪ್ರದೋಷ್ ಹೆಜ್ಜೆ ನಿಗೂಢ, ಡಿ ಗ್ಯಾಂಗಿಗೆ ಕಾದಿದೆಯಾ ಆಪತ್ತು. ರೇಣುಕಾಸ್ವಾಮಿ ಕೊಲೆ ಕೇಸು ಹಲವು ತಿರುವುಗಳನ್ನು ಪಡೆದುಕೊಳ್ತಿದೆ. 1 ವರ್ಷದಲ್ಲಿ ಟ್ರಯಲ್ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಆದರೆ ಈಗಾಗ್ತಾ ಇರುವ ಬೆಳವಣಿಗೆಗಳನ್ನು ನೋಡಿದರೆ ಬಹುಶಃ 1 ವರ್ಷದಲ್ಲಿ ಟ್ರಯಲ್ ಮುಗಿಯುವುದು ಬಹುತೇಕ ಡೌಟ್. ಈವರೆಗೂ ಕೆಲವು ಸಾಕ್ಷಿಗಳನ್ನು ವಿಚಾರಣೆ ಮಾಡಲಾಗಿದೆ. ಅದರಲ್ಲೂ ಹಲವು ತೊಡಕುಗಳು ಎದುರಾಗಿದೆ. ಈ ಮಧ್ಯೆ ಪ್ರಮುಖ ಬೆಳವಣಿಗೆಯೊಂದು ನಡೆದಿದೆ. ಅದೇ ಮಾಫಿ ಸಾಕ್ಷಿ. ಹೌದು, ದರ್ಶನ್ ಜೊತೆಗಿದ್ದವರೇ ಇದೀಗ ಮಾಫಿ ಸಾಕ್ಷಿ ನುಡಿಯಲ್ಲೂ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳಿದ್ದಾರೆ. ಮೊದಲ ಆರೋಪಿ ಪವಿತ್ರ ಗೌಡ ಆಗಿದ್ರೆ, ಎರಡನೇ ಆರೋಪಿ ನಟ ದರ್ಶನ್. ಆನಂತರ ಆರೋಪಿಗಳೆಲ್ಲ ದರ್ಶನ್ ಸ್ನೇಹಿತರು ಮತ್ತು ಸ್ನೇಹಿತರ ಸ್ನೇಹಿತರಾಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಸಾಂಘಿಕವಾಗಿ ಆರೋಪ ಹೊತ್ತವರು ಇದೀಗ ಆರೋಪದಿಂದ ಆಚೆ ಉಳಿಯೋದಕ್ಕಾಗಿ ಹೊಸ ದಾರಿಗಳನ್ನು ಹುಡುಕಿಕೊಂಡಿದ್ದಾರೆ. ಅದರಲ್ಲಿ ಸದ್ಯ ದರ್ಶನ್ ಜೊತೆಯೇ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರುವ ಆರೋಪಿ ಪ್ರದೋಷ್, ಜಾಮೀನು ಪಡೆದುಕೊಂಡು ಆಚೆವಿರುವ ವಿನಯ್, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆತಂದಿದ್ದ ಕಾರ್ ಡ್ರೈವರ್ ರವಿಶಂಕರ್ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿದ್ದಾರೆ. ಇವರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ತನಿಖಾಧಿಕಾರಿಗಳು ಆರೋಪಿಸಿದಂತೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ತನ್ನ ಕಾರ್ನಲ್ಲಿ ಕರೆತಂದಿದ್ದು ರವಿಶಂಕರ್. ಆನಂತರ ರೇಣುಕಾಸ್ವಾಮಿಯನ್ನ ಕೂಡಿ ಹಾಕಿದ್ದ ವಿನಯ್ ಅವರ ಸಂಬಂಧಿಕರಿಗೆ ಸೇರಿದ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಭೇಟಿಗೆ ಬರೋದಕ್ಕೂ ಮುನ್ನ ಇದೇ ವಿನಯ್ಗೆ ಸೇರಿದ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಮತ್ತು ಫ್ರೆಂಡ್ಸ್ ಪಾರ್ಟಿ ಮಾಡಿದ್ರು. ಬಹುಕಾಲದ ಸ್ನೇಹಿತ ಪ್ರದೋಷ್ರನ್ನ ಸ್ಟೋನಿ ಬ್ರೂಕ್ಗೆ ಕರೆಸಿಕೊಂಡಿದ್ದ ದರ್ಶನ್ ಅಲ್ಲಿಂದ ಪ್ರದೋಷ್ ಜೊತೆಗೆ ಪವಿತ್ರ ಗೌಡ ಮನೆಗೆ ಹೋಗಿದ್ರು. ಪವಿತ್ರ ಗೌಡ, ದರ್ಶನ್ ಮತ್ತು ಪ್ರದೋಷ್ ಒಟ್ಟಿಗೆ ರೇಣುಕಾಸ್ವಾಮಿಯನ್ನು ಕೂಡಿ ಹಾಕಿದ ಪಟ್ಟಣಗೆರೆಗೆ ಶೆಡ್ಗೆ ಹೋಗಿರ್ತಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಏನೆಲ್ಲ ನಡೆದಿದೆಯೋ ಅದಕ್ಕೆಲ್ಲ ಪ್ರದೋಷ್ ಸಾಕ್ಷಿಯಾಗಿದ್ದಾನೆ. ಈ ಸೀನ್ಗಳಲ್ಲಿರುವ ಮೂವರು ಇದೀಗ ಮಾಫಿ ಸಾಕ್ಷಿಯಾಗಿದ್ದಾರೆ. ಇದು ದರ್ಶನ್ಗೆ ಭಾರಿ ಆಘಾತವನ್ನು ಕೊಟ್ಟಿದೆ. ಮಾಫಿ ಸಾಕ್ಷಿ ದರ್ಶನ್ಗೆ ಭಯ ಹುಟ್ಟಿಸಿದ್ದು ಇದಷ್ಟೇ ಕಾರಣ ಅಲ್ಲ. ಮಾಫಿ ಸಾಕ್ಷಿ ಹೇಳೋದಕ್ಕಾಗಿ ಪ್ರದೋಷ್ 11 ಪುಟಗಳ ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿರುವ ಅಂಶಗಳು ಬೆಚ್ಚಿ ಬೀಳಿಸುವಂತಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಬಾರ್ದು ಅನ್ನುವ ಹಠಕ್ಕೆ ಬಿದ್ದಿದ್ದಾರೆ ದರ್ಶನ್. ಈಗಾಗಲೇ ಮಾಫಿ ಸಾಕ್ಷಿ ಕುರಿತಂತೆ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಮಾಫಿ ಸಾಕ್ಷಿಗಳನ್ನು ಪರಿಗಣಿಸಬಾರ್ದು ಅಂತ ವಾದ ಮಾಡಿದ್ರು. ಕೆಳಹಂತದ ನ್ಯಾಯಾಲಯ ಅದಕ್ಕೆ ಒಪ್ಪಿರಲಿಲ್ಲ. ಸದ್ಯಕ್ಕೆ ಪ್ರದೋಷ್ರನ್ನ ಮಾಫಿ ಸಾಕ್ಷಿಯನ್ನಾಗಿ ಕೋರ್ಟ್ ಒಪ್ಪಿಕೊಂಡಿದೆ. ಅದರ ವಿರುದ್ಧ ದರ್ಶನ್ ಪರ ವಕೀಲರು ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಮಾಫಿ ಸಾಕ್ಷಿ ಕಂಟಕ, ದರ್ಶನ್ಗೆ ಭಯವೇಕೆ? ರೇಣುಕಾಸ್ವಾಮಿ ಹಲ್ಲೆಯ ಐ ವಿಟ್ನೆಸ್ ಪ್ರದೋಷ್. ಚಪ್ಪಲಿಯಿಂದ ಹೊಡೆಯುವಂತೆ ಪವಿತ್ರಾಗೆ ದರ್ಶನ್ ಹೇಳಿದ್ದಕ್ಕೆ ಸಾಕ್ಷಿ. ದರ್ಶನ್ ಕೂಡ 3-4 ಬಾರಿ ಹಲ್ಲೆ ನಡೆಸಿದ್ದಾರೆ ಎಂದಿರುವ ಪ್ರದೋಷ್. ರೇಣುಕಾಸ್ವಾಮಿ ಖಾಸಗಿ ಅಂಗಕ್ಕೆ ದರ್ಶನ್ ಹಲವು ಬಾರಿ ಒದ್ದಿದ್ದಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖ. ರೇಣುಕಾಸ್ವಾಮಿ ಎದೆಗೆ 2 ಕಾಲಿನಿಂದ ದರ್ಶನ್ ತುಳಿದ್ರು ಅಂತ ಹೇಳಿಕೆ. ಸಹಾಯ ಮಾಡಿ ಅಂತ ಪ್ರದೋಷ್ಗೆ ಕೇಳಿಕೊಂಡಿದ್ದೆ ದರ್ಶನ್. ಸಹಾಯ ಮಾಡದಿದ್ರೆ ಗನ್ನಿಂದ ಆತ್ಮಹತ್ಯೆಯ ಬೆದರಿಕೆ ಒಡ್ಡಿದ್ರಂತೆ ದಚ್ಚು. ಶೆಡ್ ಹೆಸರು ಬಹಿರಂಗಪಡಿಸದಂತೆ ವಿನಯ್ ಕೂಡ ಪ್ರದೋಷ್ಗೆ ಬೆದರಿಕೆ. ರಾಘವೇಂದ್ರ, ನಂದೀಶ, ಪವನ್ಗೆ ಶರಣಾಗತಿಗೆ ಸೂಚನೆ ಕೊಟ್ಟಿದ್ದೆ ಪ್ರದೋಷ್. ಸಾವಿನ ಬಗ್ಗೆ ಇನ್ಸ್ಪೆಕ್ಟರ್ ವಿನಯ್ಗೂ ಕರೆ ಮಾಡಿದ್ದು ಇದೇ ಪ್ರದೋಷ್. ಮಾಫಿ ಸಾಕ್ಷಿಯ ಬಗ್ಗೆ, ಅದರಲ್ಲೂ ಪ್ರದೋಷ್ ಬಗ್ಗೆ ದರ್ಶನ್ಗೆ ಭಯ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಇಡೀ ಪ್ರಕರಣದಲ್ಲಿ ಪ್ರದೋಷ್ ಕೈವಾಡವಿದೆ. ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿ ಬಂದಾಗಿನಿಂದ ಆತ ಹೆಣವಾಗಿ ಮೋರಿ ಸೇರುವ ತನಕ ಇದೇ ಪ್ರದೋಷ್ ಕೆಲಸ ಮಾಡಿದ್ದಾನೆ. ಹಾಗಾಗಿ ಪ್ರದೋಷ್ ಪ್ರಮುಖ ಐ ವಿಟ್ನೆಸ್ ಆಗಲಿದ್ದಾನೆ. ಜೊತೆಗೆ ಮಾಫಿ ಸಾಕ್ಷಿಗೆ ಸಲ್ಲಿಕೆ ಮಾಡಿರುವ ಅರ್ಜಿಯಲ್ಲಿ ತಾನೇ ಪವಿತ್ರ ಗೌಡ ದರ್ಶನ್ರನ್ನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗಿದ್ದು ಅಂತ ಬೇರೆ ಹೇಳಿದ್ದಾನೆ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆಯುವಂತೆ ಪವಿತ್ರ ಗೌಡಗೆ ಹೇಳಿದ್ದು ಇದೇ ದರ್ಶನ್ ಅಂತ ಉಲ್ಲೇಖ ಮಾಡಿದ್ದಾನೆ. ಸ್ವತಃ ದರ್ಶನ್ ಕೂಡ ರೇಣುಕಾಸ್ವಾಮಿಯ ಎದೆಗೊದ್ರು ಅಂತ ಕೂಡ ಹೇಳಿದ್ದಾನೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಹೆಣವಾದ ನಂತರ ಪ್ರತಿ ಸೀನ್ನಲ್ಲೂ ಕೂಡ ಪ್ರದೋಷ್ ಕಾಣಿಸಿಕೊಂಡಿದ್ದಾನೆ. ರೇಣುಕಾಸ್ವಾಮಿ ಉಸಿರು ಚೆಲ್ಲಿದ್ದಾನೆ ಅಂತ ದರ್ಶನ್ಗೆ ಸುದ್ದಿ ಹೋದ ತಕ್ಷಣವೇ ಮತ್ತೆ ದರ್ಶನ್ಗೆ ನೆನಪಾಗಿದ್ದು ಇದೇ ಪ್ರದೋಷ್. ಕೊಲೆ ವಿಷಯ ಆಚೆ ಬಾರದೇ ಇರುವ ರೀತಿಯಲ್ಲಿ ರೇಣುಕಾಸ್ವಾಮಿ ಹೆಣವನ್ನು ಬಿಸಾಡಿ ಅಂಥೇಳಿ ಸ್ವತಃ ದರ್ಶನ್ ಅವರೇ ಹೇಳಿದ್ರಂತೆ. ಸಹಾಯ ಮಾಡದೇ ಇದ್ರೆ ಗನ್ನಿಂದ ಶೂಟ್ ಮಾಡಿಕೊಂಡು ಸಾಯೋದಾಗಿ ದರ್ಶನ್ ಬೆದರಿಕೆ ಹಾಕಿದ್ರಂತೆ. ಜೊತೆಗೆ ವಿನಯ್ ಕೂಡ ಪ್ರದೋಷ್ಗೆ ಬೆದರಿಕೆ ಹಾಕಿದ್ರಂತೆ. ಈ ಎಲ್ಲ ಕಾರಣದಿಂದಾಗಿ ರೇಣುಕಾಸ್ವಾಮಿ ಹೆಣವನ್ನು ಬಿಸಾಡುವುದಕ್ಕೆ ಪ್ರದೋಷ್ ಒಪ್ಪಿಕೊಂಡಿದ್ದಂತೆ. ಇವೆಲ್ಲವೂ ಕೂಡ ಪ್ರದೋಷ್ ಸಲ್ಲಿಕೆ ಮಾಡಿರುವ ಅರ್ಜಿಯಲ್ಲಿದೆ. ಸಹಜವಾಗಿಯೇ ದರ್ಶನ್ ಅಂಡ್ ಗ್ಯಾಂಗಿಗೆ ಈ ಅಂಶಗಳು ಭಯವನ್ನ ಹುಟ್ಟಿಸಿವೆ. ನಾನು ಕೋರ್ಟಿಗೆ ಬರಬೇಕು, ದರ್ಶನ್ ಮನವಿಗೆ ಪ್ರಬಲ ವಿರೋಧ, ಮಾಫಿ ಸಾಕ್ಷಿ ಪಾರ್ಟಿ ಸವಾಲು, ಪ್ರಾಸಿಕ್ಯೂಷನ್ ಕಡೆ ಸಖತ್ ಆಯುಧ. ಕೋರ್ಟ್ನಲ್ಲಿ ನಡೀತಾ ಇರುವ ಪ್ರತಿ ಬೆಳವಣಿಗೆಗಳು ದರ್ಶನ್ ಅವರಿಗೆ ಶಾಕನ್ನು ಮೂಡಿಸ್ತಾ ಇದೆ.
ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಗಳು ಕೋರ್ಟ್ಗೆ ಹಾಜರಾಗ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಕೂಡ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕು ಅಂತೇಳಿ ದರ್ಶನ್ ಬಯಸ್ತಿದ್ದಾರೆ. ಈ ಸಂಬಂಧ ಅವರು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆದರೆ ದರ್ಶನ್ ಕೋರ್ಟಿಗೆ ಬಂದರೆ ಸಾಕ್ಷಿಗಳಿಗೆ ತೊಂದರೆ ಆಗಬಹುದು ಎನ್ನುವ ಆತಂಕ ಸರ್ಕಾರಿ ಪರ ವಕೀಲರಿಗಿದೆ. ಹಾಗಾಗಿ ದರ್ಶನ್ ಕೋರ್ಟಿಗೆ ಬರೋದು ಬೇಡ ಅಂಥೇಳಿ ವಾದ ಮಾಡಿದ್ದಾರೆ. ಸಾಲು ಸಾಲು ರಜೆಗಳು ಮತ್ತು ಅವರು ಕೋರ್ಟಿಗೆ ಬಂದರೆ ಆಗುವ ತೊಂದರೆಯ ಬಗ್ಗೆ ಸರ್ಕಾರಿ ವಕೀಲರು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವುದೂ ದರ್ಶನ್ ಪರವಾಗಿ ಆಗ್ತಿಲ್ಲ. ಹಂತ ಹಂತವಾಗಿ ಹಿನ್ನಡೆಗಳಾಗ್ತಲೇ ಇದೆ. ಜೊತೆಗೆ ಆಪ್ತರೇ ಈಗ ವೈರಿಗಳಾಗ್ತಿದ್ದಾರೆ. ಅದನ್ನು ತಪ್ಪಿಸುವುದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನು ದರ್ಶನ್ ಮುಂದುವರೆಸಿದ್ದಾರೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ಹಿನ್ನಡೆಯಾದರೆ ತಕ್ಷಣವೇ ಅವರು ಹೈಕೋರ್ಟ್ಗೂ ಅರ್ಜಿ ಸಲ್ಲಿಕೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಸಾಕಷ್ಟು ಸಂಕಷ್ಟಗಳು ದರ್ಶನ್ಗೆ ಎದುರಾಗ್ತಾ ಇವೆ. ಅವುಗಳನ್ನು ಎದುರಿಸುವುದಕ್ಕೆ ಅವರು ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ. ಮಾಫಿ ಸಾಕ್ಷ್ಯ ಕಂಟಕದಿಂದ ಸದ್ಯಕ್ಕೆ ಅವರು ಪಾರಾಗಬೇಕಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ಮಾಫಿ ಸಾಕ್ಷಿ ನುಡಿಯದಂತೆ ಪ್ರದೋಷ್ರನ್ನ ಹೇಗಾದ್ರೂ ಮಾಡಿ ತಡೆಯೋದು ದರ್ಶನ್ ಉದ್ದೇಶ. ಹೀಗಾಗಿ ನಟ ದರ್ಶನ್ ಮಾಫಿ ಸಾಕ್ಷಿಗೆ ಆಕ್ಷೇಪ ಕೋರಿ ಹೈಕೋರ್ಟ್ ಮೆಟ್ಟಲೇರಿದ್ದಾರೆ. ಮಾಫಿ ಸಾಕ್ಷಿಗೆ ಇತರೆ ಆರೋಪಗಳ ಪರ ವಕೀಲರು ಆಕ್ಷೇಪಣೆ ಮಾಡುವಂತಿಲ್ಲ ಎಂದು ಸೆಷನ್ಸ್ ಕೋರ್ಟ್ ಆದೇಶ ನೀಡಿತ್ತು. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು ನಟ ದರ್ಶನ್. ಹಾಗಾದ್ರೆ ಹೈಕೋರ್ಟ್ನಲ್ಲಿ ಆಗಿದ್ದಾದ್ರೂ ಏನು? ಬರ್ತಿದೆ ನೋಡಿ ಈ ಸ್ಟೋರಿ. ಮಾಫಿ ಸಾಕ್ಷಿ ಆಕ್ಷೇಪಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ದರ್ಶನ್ಗೆ ನಿರಾಸೆ. ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಮಾಡುವಂತಿಲ್ಲ. ಜೊತೆಗಿದ್ದ ಗೆಳೆಯನೇ ದರ್ಶನ್ಗೆ ಗುನ್ನ ಕೊಟ್ಟಿರೋ ವಿಚಾರ ಇದು. ಕಳೆದೊಂದು ವಾರದಿಂದ ದರ್ಶನ್ ಅಕ್ಷರಶಃ ಬೆವರ ತೊಡಗಿದ್ದಾರೆ. ಕಾರಣ ಪ್ರದೋಷ್ ಯಾವಾಗ ಮಾಫಿ ಸಾಕ್ಷಿ ಆಗೋಕೆ ಅರ್ಜಿ ಸಲ್ಲಿಸಿದ್ರೋ ಅಲ್ಲಿಂದ ದರ್ಶನ್ ಭಾರಿ ಚಡಪಡಿಸುವಂತಾಗಿದೆ. ಅರ್ಜಿಯಲ್ಲಿ ಪ್ರದೋಷ್ ಬಿಚ್ಚಿಟ್ಟ ಅನೇಕ ವಿಚಾರಗಳು ಪ್ರಕರಣಕ್ಕೆ ಭಾರಿ ಪ್ರಮುಖ ತಿರುವಾಗಿ ಪರಿಣಮಿಸುವ ಕಾರಣಕ್ಕೆ ದರ್ಶನ್ಗೆ ನಡುಕ ಶುರುವಾಗಿದೆ. ಹೀಗಾಗಿ ಒಂದು ವಾರ ಕಾಲ ಸೆಷನ್ಸ್ ಕೋರ್ಟ್ಗೆ ಸಮಯಾವಕಾಶವನ್ನು ಕೇಳ್ಕೊಂಡಿದ್ರು. ಇದೀಗ ದರ್ಶನ್ ಮಾಫಿ ಸಾಕ್ಷಿಗೆ ಆಕ್ಷೇಪ ಸಲ್ಲಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ದರ್ಶನ್ ಸಲ್ಲಿಸಿದ್ದ ಅರ್ಜಿ ಗುರುವಾರ ವಿಚಾರಣೆಗೆ ಬಂದಿತ್ತು. ಮಾಫಿ ಸಾಕ್ಷಿಗೆ ಇತರೆ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆ ಮಾಡುವಂತಿಲ್ಲ ಎಂದಿದ್ದ ಸೆಷನ್ಸ್ ಕೋರ್ಟ್ನ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬಂದಿತ್ತು. ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಹಾಗೂ ಮಾಫಿ ಸಾಕ್ಷಿ ಪರಿಗಣಿಸುವ ಮುನ್ನ ತಮ್ಮ ವಾದ ಆಲಿಸಬೇಕು ಅಂತ ಅರ್ಜಿಯಲ್ಲಿ ಸಲ್ಲಿಸಲಾಗಿದೆ. ಸೆಷನ್ಸ್ ಕೋರ್ಟ್ಗೆ ನಿರ್ದೇಶನ ನೀಡುವಂತೆ ಕೋರಿ ದರ್ಶನ್ ಪರ ವಕೀಲ ಹಜ್ಮತ್ ಪಾಷಾ ಅರ್ಜಿ ಸಲ್ಲಿಸಿದ್ರು. ಎಸ್ಪಿಪಿ ಪ್ರಸನ್ನಕುಮಾರ್ ಅವರಿಗೆ ಮಾಹಿತಿ ನೀಡುವಂತೆ ಹೈಕೋರ್ಟ್ ಸೂಚಿಸಿತ್ತು. ಮಾಫಿ ಸಾಕ್ಷಿ ನುಡಿಯೋಕೆ ಕೋರಿ ಪ್ರದೋಷ್ ಬರ್ತಿ 11 ಪುಟಗಳ ಮಾಹಿತಿ ಕೊಟ್ಟು ಅವಕಾಶ ಕೊಟ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇಂಚಿಂಚು ಕತೆ ಬಿಚ್ಚಿಡೋದಾಗಿ ಹೇಳಿದ್ರು. ಹೀಗಾಗಿ ದರ್ಶನ್ಗೆ ನಡುಕ ಶುರುವಾಗಿತ್ತು. ಪ್ರದೋಷ್ಗೆ ಎಲ್ಲಾ ರೀತಿಯಲ್ಲೂ ಮನವೊಲಿಸೋಕೆ ಪ್ರಯತ್ನವನ್ನು ಪಟ್ಟರು. ಬೆದರಿಕೆ ಹಾಕಿದ್ದೂ ಇದೆ. ಆದರೆ ದರ್ಶನ್ ಪ್ರಯತ್ನ ಫಲಿಸದ ಕಾರಣ ಕೋರ್ಟ್ಗೆ ಮೊರೆ ಹೋದ್ರು. ಆದರೆ ಸೆಷನ್ಸ್ ಕೋರ್ಟ್ ಪ್ರದೋಷ್ಗೆ ಮಾಫಿ ಸಾಕ್ಷಿ ಅರ್ಜಿಯನ್ನ ಪುರಸ್ಕರಿಸಿದ್ದಲ್ಲದೆ ಉಳಿದ ಆರೋಪಿಗಳು ಆಕ್ಷೇಪಣೆ ಮಾಡುವಂತಿಲ್ಲ ಅಂದಿತ್ತು. ಹೀಗಾಗಿ ದರ್ಶನ್ ಹೈಕೋರ್ಟ್ನಿಂದ ತಡೆ ತರುವ ಪ್ರಯತ್ನದಲ್ಲಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ಗೆ ಪಶ್ಚಾತ್ತಾಪವಾಗಿ ಸತ್ಯವನ್ನ ನುಡಿಯೋದಾಗಿ ಕೋರ್ಟ್ಗೆ ಕೇಳ್ಕೊಂಡಿದ್ದಾನೆ. ಹೀಗಾಗಿ ಇದರಿಂದ ದರ್ಶನ್ಗೆ ಟೆನ್ಷನ್ ಶುರುವಾಗಿತ್ತು. ಆದರೆ ಆಗಸ್ಟ್ 18ನೇ ತಾರೀಕು ಕೋರ್ಟ್ ದರ್ಶನ್ ಪರ ವಕೀಲರಿಗೆ ಸಮಯಾವಕಾಶವನ್ನು ಕೊಟ್ಟಿತ್ತು. ಹೀಗಾಗಿ ಕೂಡಲೇ ಹೈಕೋರ್ಟ್ ಮೆಟ್ಟಿಲೇರಿದ್ರು ದರ್ಶನ್. ಗುರುವಾರವೇ ವಿಚಾರಣೆಗೆ ಬಂದಿತ್ತು. ಹೀಗಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶ ಬಂದಿದ್ದು ದರ್ಶನ್ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ದರ್ಶನ್ ಪರ ವಕೀಲರಿಗೆ ಪ್ರಶ್ನೆ ಕೇಳಿರುವ ನ್ಯಾಯಮೂರ್ತಿಗಳು ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ಹಂತದಲ್ಲಿ ಆರೋಪಿಗಳ ಪ್ರಶ್ನೆ ಮಾಡುವಂತಿಲ್ಲ. ಯಾವುದಾದ್ರೂ ವಾದಗಳನ್ನ ಆಲಿಸಬೇಕು ಅಂತ ಕೋರ್ಟ್ ಆದೇಶ ಇದ್ರೆ ತೋರಿಸಿ. ಈ ಹಂತದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡೋದಿಲ್ಲ ಅಂದಿದ್ದಾರೆ. ಜೊತೆಗೆ ನಿಮ್ಮ ವಾದವನ್ನ ನಾನು ಒಪ್ಪೋದಿಲ್ಲ ಅಂತ ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ. ಹೀಗಾಗಿ 59ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದ್ದಾರೆ. ಹೀಗಾಗಿ ಪ್ರದೋಷ್ ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದ ದರ್ಶನ್ಗೆ ಹಿನ್ನಡೆಯಾಗಿದೆ. ದರ್ಶನ್ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಆಗಿದೆ. ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.